ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ನಮ್ಮ ಡಿಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ. ಸ್ನೇಹಿತರೆ, ಈ ಒಂದು ಹೊಸ ನೋಟಿಫಿಕೇಶನ್ ಏನಿದೆ, ಈ ನೋಟಿಫಿಕೇಶನ್ ಫುಲ್ ವಿವರಣೆ ನಾವಿಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದರ ಜೊತೆಗೆ ತಾವುಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರ ವೀಕ್ಷಕರಾಗಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನಾವು ಫುಲ್ ನೋಟಿಫಿಕೇಶನ್ ನೋಡ್ತಾ ಹೋಗೋಣ. ಬನ್ನಿ, ಶಿಕ್ಷಕರು ಯಾರಿಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಯಾರ್ಯಾರು ಒಂದು ಎಲಿಜಿಬಲ್ ಇದೆ ಅಂತ ನಾವು ಫಸ್ಟಿಗೆ ನೋಡ್ತಾ ಹೋಗೋಣ. ಬನ್ನಿ, ಮೊದಲನೇದಾಗಿ ನೋಡಿ, ಇಲ್ಲಿ ಶಿಕ್ಷಕರು, ನಿವೃತ್ತಿ ಶಿಕ್ಷಕರು ಸೇರಿ ನಿವೃತ್ತಿ ಸರ್ಕಾರಿ ನೌಕರರು ಮತ್ತು ಹಿರಿಯ ನಾಗರಿಕರು, MSW ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು, ಅಂಗನವಾಡಿ ಕಾರ್ಯಕರ್ತರು, ವೈದ್ಯಕೀಯ ವಿದ್ಯಾರ್ಥಿಗಳು, ಕಾನೂನು ವಿದ್ಯಾರ್ಥಿಗಳು ಮತ್ತು ರಾಜಕೀಯವಲ್ಲದ ಸಂಘಗಳ ಸದಸ್ಯರು, ಸೇವಾ ಮನೋಭಾವ ಇರುವ ಸರ್ಕಾರಿ ರಹಿತ ಸಂಘ ಸಂಸ್ಥೆಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಮೈತ್ರಿ ಸಂಘಗಳು, ವಿದ್ಯಾವಂತ, ಉತ್ತಮ ನಡವಳಿಕೆ ಉಳ್ಳ, ಹೆಚ್ಚಿನ ಅವಧಿ ಕಾರಾಗೃಹದಲ್ಲಿ ಕಳೆತಿರುವ ಅಪರಾಧಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರೆಂದು ನಿರ್ಧರಿಸುವ ಈ ಥರ ಯಾವುದೇ ವ್ಯಕ್ತಿಗಳು ಬೇಕಾಗಿರೋದೇನಪ್ಪ ಅಂದರೆ, ಇಲ್ಲಿ ನೋಡಿ, ನಿವೃತ್ತಿ ಶಿಕ್ಷಕರು, ನಿವೃತ್ತಿ ಸರ್ಕಾರಿ ನೌಕರರು, MSW ವಿದ್ಯಾರ್ಥಿಗಳು, ವೈದ್ಯರು ಮತ್ತು ವಕೀಲರು ಮತ್ತು ಸಂಘ ಸಂಸ್ಥೆಗಳೇನಿದ್ದಾರೆ, ಸರ್ಕಾರಿ ರಹಿತವಲ್ಲದ ಸಂಘ ಸಂಸ್ಥೆಗಳು, ಅವರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ. ಮತ್ತು ಜಿಲ್ಲೆಯ ಯಾವುದೇ ಆಯಾಮ ತಾಲೂಕುಗಳಿಂದ ಗೌರವಧನ ಮೇರೆಗೆ ನೇಮಕಾತಿಗೆ ಆಸಕ್ತ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಇಚ್ಛೆಯ ಪತ್ರವನ್ನು ಒಳಗೊಂಡಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ತಾವುಗಳು ಗಮನಿಸಬೇಕಾಗಿರೋದೇನಪ್ಪ ಅಂದರೆ, ಇಲ್ಲಿ ಗೌರವಧನದ ಮೇರೆಗೆ ನೇಮಕಾತಿ. ಇಲ್ಲಿ ನಿಮಗೆ ಯಾವುದೇ ಒಂದು ಸ್ಯಾಲ್ರಿ ಇರೋದಿಲ್ಲ, ಗೌರವಧನ ಬಗ್ಗೆ ಇರುತ್ತೆ. ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಅಲ್ಲಿ ಮುಂದೆ ಕೊಡ್ತಾ ಹೋಗ್ತೀನಿ. ಯಾವೇ ಒಂದು ಜಿಲ್ಲೆಗೆ ಕರೆದಿದ್ರೆ ಜಿಲ್ಲಾ ಮತ್ತು ತಾಲೂಕಿಗೆ ಖಾಲಿರುವ ಹುದ್ದೆಗಳು ನಾನು ಮೊದಲನೇದಾಗಿ ನೋಡಿ ಇಲ್ಲಿ ತಾವುಗಳು. ಫಸ್ಟ್ನೇದಾಗಿ ರಾಮನಗರ್ಗೆ ಇರ್ತಕ್ಕಂಥ ಹುದ್ದೆಗಳು 100 ಇದ್ದಾವೆ. ಅದೇ ರೀತಿ ಚನ್ನಪಟ್ಟಣಕ್ಕೆ 25, ಕನಕಪುರಕ್ಕೆ 25, ಮಾಗಡಿಗೆ ಇರ್ತಕ್ಕಂಥ ವೇಕೆನ್ಸಿಗಳು 25. ಓಕೆ. ಹಾಗಾದರೆ ವಿದ್ಯಾರ್ಥಿ ಏನೇನು ಬೇಕು, ಈಗ ಯಾವ್ಯಾವ ಒಂದು ತಾಲೂಕು ಜಿಲ್ಲೆಗಳಿಗೆ ಎಷ್ಟು ವೇಕೆನ್ಸಿ ಇದೆ ಎಂಬುದು ನಮ್ಗೆ ಗೊತ್ತಾಯಿತು. ಹಾಗಾದರೆ ಮುಂದೆ ಅದಕ್ಕೆ ಸಲ್ಲಿಸಬೇಕಾದ ಕ್ವಾಲಿಫಿಕೇಶನ್ ಏನು ಬೇಕಪ್ಪ ಅಂತ ಹೇಳಿದ್ರೆ ತಾವುಗಳು ನೋಡ್ಬೋದು. ಇಲ್ಲಿ ವಿದ್ಯಾರ್ಹತೆ ನಾವು ಇಲ್ಲಿ ಫಸ್ಟಿಗೆ ನೋಡೋದಾದರೆ ಅಕ್ಷರಸ್ಥರಿದ್ದು ಕನಿಷ್ಠ ಪಕ್ಷ SLC ಉತ್ತೀರ್ಣ ಆಗಿರಬೇಕು, ಅಂದರೆ 10th ಅವರು ಪಾಸ್ ಆಗಿರಬೇಕಾಗುತ್ತೆ. ವಸ್ತು ಸ್ಥಿತಿಯ ಬಗ್ಗೆ ಹಾಗೂ ಪರಿಸ್ಥಿತಿಯ ವಿಷಯಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳೋರಾಗಿರಬೇಕು. ತಾವುಗಳು ಇನ್ನೊಂದೇನಪ್ಪ ಅಂತಂದರೆ, ನೀವು SLC ಪಾಸಾಗಿ ಅಥವಾ ಮುಂದೆ ನೀವು ಡಿಗ್ರಿ ಆ ಥರ ಮಾಡಿದ್ರೂ ಕೂಡ ಓಕೆ ಇರ್ತದೆ. ಅದರ ಜೊತೆಗೆ ವಸ್ತು ಸ್ಥಿತಿಯ ಬಗ್ಗೆ ಮತ್ತು ಪರಿಸ್ಥಿತಿಯ ವಿಷಯಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳೋರಾಗಿರಬೇಕು. ಅಂದರೆ ಆ ವಿಷಯದಲ್ಲಿ ನೀವು ಯಾವುದೇ ವಸ್ತು ಸ್ಥಿತಿ ಬಗ್ಗೆ ನೀವೇನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳೋರು ಇರ್ತೀರಿ, ಅವರಿಗೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸನ್ನು ಅವ್ರಿಗೆ, ಅಂದರೆ ಆ ಥರದ ಒಂದು ಕೆಟಗರಿ ಇರ್ತಕ್ಕಂಥ ಒಂದು ಮೈಂಡ್ಸೆಟ್ ಇರ್ತಕ್ಕಂಥ ಇಲ್ಲಿ ಅಭ್ಯರ್ಥಿಗಳನ್ನ ಇಲ್ಲಿ ಅರ್ಜಿನ ಆಹ್ವಾನಿಸಲಾಗಿದೆ. ಮತ್ತು ಇನ್ನೊಂದು ಮೂರನೇದೇನು ಸೀರಿಯಲ್ ನಂಬರ್ ಏನಿದೆ, ನಿಮಗೆ ಯಾವುದೇ ಕ್ರಿಮಿನಲ್ ಅಪರಾಧದ ಹಿನ್ನೆಲೆ ಉಳ್ಳವರಾಗಿರಬಾರದು. ಯಾವುದೇ ಒಂದು ಕ್ರಿಮಿನಲ್ ಕೇಸು, ಅಪರಾಧ ಆ ಥರದ್ದು ಯಾವುದೇ ಒಂದು ಅವರು ಮಾಡಿರಬಾರ್ದು. ಅಂಥವ್ರಿಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಅಭ್ಯರ್ಥಿಗಳು ಅರ್ಜಿಯೊಡನೆ ಸಲ್ಲಿಸಬೇಕಾದ ದಾಖಲಾತಿಗಳು. ಹಾಗಾದರೆ ನೀವು ಅಪ್ಲಿಕೇಶನ್ ಹಾಕಬೇಕು, ಏನೇನು ದಾಖಲಾತಿಗಳು ಬೇಕು ಅಪ್ಪ ಅಂತಂದರೆ, ತಮ್ಮ ಸವಿವರ ಇರುವ ಅರ್ಜಿ, ಅಂದರೆ ನೀವು ಒಂದು ಅಪ್ಲಿಕೇಶನ್ ಹಾಕುವ ಸವಿವರನಲ್ಲಿ ಇಲ್ಲಿ ಫಿಲ್ ಮಾಡಲೇಬೇಕಾಗುತ್ತೆ ಇನ್ಫಾರ್ಮೇಷನನ್ನು. ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋನಲ್ಲಿ ಭಾವಚಿತ್ರನ ಸಲ್ಲಿಸಬೇಕಾಗುತ್ತೆ. ಅದರ ಜೊತೆಗೆ ವಿದ್ಯಾರ್ಥಿಗೆ ಸಂಬಂಧಪಟ್ಟ ದಾಖಲಾತಿಗಳು, ಅಂದರೆ ನೀವು ಯಾವ್ಯಾವ ಒಂದು ಕ್ವಾಲಿಫಿಕೇಷನ್ ಇದೆಯೋ, ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯೋ, ಅದು ಎಲ್ಲನೂ ಕೂಡ ಇಲ್ಲಿ ತಮ್ಮ ಅಪ್ಲಿಕೇಶನ್ ಜೊತೆಗೆ ನೀವು ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ವಿಶೇಷ ಸೂಚನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಬನ್ನಿ, ಮೊದಲನೇದಾಗಿ ತಾವುಗಳು ನೋಡ್ಬೋದು. ವಿಶೇಷ ಸೂಚನೆ: ಮೇಲ್ಕಂಡ ನೇಮಕಾತಿ ತಾತ್ಕಾಲಿಕವಾಗಿರುತ್ತದೆ. ಇದು ಪರ್ಮನೆಂಟ್ ಜಾಬ್ ಆಗಿರೋದ್ರಲ್ಲಿ ತಾತ್ಕಾಲಿಕವಾಗಿರುತ್ತದೆ. ಯಾವುದೇ ಸಂಬಳ, ವೇತನ ಇರುವುದಿಲ್ಲ. ಇದು ಯಾವುದೇ ರೀತಿಯ ನಿಮಗೆ ಸಂಬಳ ಆಗಲಿ ವೇತನ ಇರುವುದಿಲ್ಲ. ಕೇವಲ ಗೌರವಧನದ ಆಧಾರದ ಮೇಲೆ, ನೋಡಿ, ನಿಮಗೆ ಗೌರವಧನದ ಆಧಾರದ ಮೇಲೆ ಇಲ್ಲಿ ಕೆಲಸಕ್ಕೆ ತಗೊಳ್ತಕ್ಕಂಥದ್ದು 3 ವರ್ಷ ಅವಧಿಗೆ ಮಾತ್ರ. ಇದು 3 ವರ್ಷ ಅವಧಿಗೆ ನಿಮಗೆ ಯಾವುದೇ ಒಂದು ಸರ್ಕಾರಿ ಸಂಬಳದಂತೆ ನಿಮಗೆ ಬರೋದಿಲ್ಲ. ಇಲ್ಲಿ ಗೌರವಧನ, ನೀವು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ಗೌರವಧನವಾಗಿ ಇಲ್ಲಿ ನಿಮಗೆ ಪೇಮೆಂಟನ್ನು ಅವರು ಕೊಡ್ತಾ ಇರ್ತಾರೆ. ಓಕೆ. ಆದರೆ ಅಂತಿಮ ಅಭ್ಯರ್ಥಿಗಳ ಸದರಿ ಹುದ್ದೆಗಳಿಗೆ ಮುಂದುವರಿಸುವ ಬಗ್ಗೆ ಆಗಲಿ, ಕಾಯಂ ಮಾಡಿಕೊಳ್ಳುವ ಬಗ್ಗೆ ಆಗಲಿ ಈ ಪ್ರಾಧಿಕಾರ ಯಾವುದೇ ಆಶ್ವಾಸನೆ ನೀಡುವುದಿಲ್ಲ. ಈ ಏನು ಒಂದು ಪ್ರಾಧಿಕಾರ ಇದೆ, ನಿಮಗೆ ಕಾಯಂಗೊಳಿಸೋದೇ ಆಗಲಿ ಅಥವಾ ನಿಮಗೆ ಆಶ್ವಾಸನೆ ಏನೋ ಕೊಡ್ತಾ ಇಲ್ಲ. 3 ವರ್ಷ ಇದ್ರದನ್ನು ಅಗ್ರಿಮೆಂಟ್ ಇರ್ತದೆ ಇದು. ಓಕೆ. 3 ವರ್ಷ ಅಗ್ರಿಮೆಂಟ್ ಹೊರಗಡೆ ನೀವು ಅದನ್ನು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಅವರು ಗೌರವಧನವಾಗಿ ನಿಮಗೆ ಅದನ್ನು ಪೇಮೆಂಟನ್ನು ಕೊಡ್ತಾ ಇರ್ತಾರೆ. ಓಕೆ. ನೀವು ಇದನ್ನು ಮತ್ತೆ 3 ವರ್ಷ ಆದಮೇಲೆ ನಮಗೆ ಪರ್ಮಿಟ್ ಬೇಕು ಅಂತ ಹೇಳಿದರೆ ಅಥವಾ ನೀವು ಇದು ಮಾಡೋಕ್ಕೆ ಇಲ್ಲಿ ಆಗೋದಿಲ್ಲ. ಅವರು ಕ್ಲಿಯರ್ ಕಟ್ಟಾಗಿ ಇಲ್ಲಿ ವಿಷಯ ಹೇಳಿದ್ದಾರೆ, ಇದು 3 ವರ್ಷಕ್ಕೆ ಮಾತ್ರ ಅಂತ ಹೇಳಿ. ಓಕೆ. ಅದರ ಜೊತೆಗೆ ತಾವುಗಳು ನೋಡ್ಬೋದು, ತಮ್ಮ ಅಪ್ಲಿಕೇಶನ್ ಏನಿದೆ, ಅಪ್ಲಿಕೇಶನನ್ನು ತಮ್ಮ
ಸ್ವಂತ ಬರಹದಲ್ಲಿ ಭರ್ತಿ ಮಾಡಿ ಅರ್ಜಿ ಸಲ್ಲಿಸಬೇಕು. ಏನು ನೀವು ಒಂದು ಆಫ್ಲೈನ್ ಅಪ್ಲಿಕೇಶನ್ ನಿಮಗೆ ಇಲ್ಲಿ ಮುಂದೆ ಹೇಳ್ತೀನಿ, ನೀವು ಇಲ್ಲಿ ಸ್ವಂತ ತಾವುಗಳೇ ಬರೀಬೇಕು. ಬರೆದ್ಬಿಟ್ಟು ಆ ಒಂದು ಅಪ್ಲಿಕೇಶನನ್ನು ನೀವು ಒಂದು ಅಡ್ರೆಸ್ಗೆ ಕಳಿಸಬೇಕಾಗುತ್ತೆ. ಓಕೆ, ಯಾವ ಒಂದು ಅಡ್ರೆಸ್ಗಪ್ಪ ಅಂತ ಹೇಳಿದ್ರೆ ಅಧ್ಯಕ್ಷರು ಇಲ್ಲಿದೆ ನೋಡಿ, ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯಾಲಯದ ಆವರಣ, ರಾಮನಗರ 562159. ಇಲ್ಲಿಗೆ ದಿನಾಂಕ 20/7/2024 ಸಂಜೆ 5 ಗಂಟೆ ಒಳಗಾಗಿ ಅರೆಕಾಲಿಕ ಸ್ವಯಂ ಸೇವಕರ ನೇಮಕಾತಿಗಾಗಿ ಅರ್ಜಿ ಈ ಒಂದು ತಾಲೂಕು ಕಾನೂನು ಸೇವಾ ಸಮಿತಿಗೆ ಎಂದು ಶೀರ್ಷಿಕೆ ಬರೆದು ಮುಚ್ಚಳದ ಲಕೋಟಿಯಲ್ಲಿ ಸಲ್ಲಿಸಲು ತಿಳಿಸಿದೆ. ತಾವು ಎನ್ವಲಪ್ ಕವರಲ್ಲಿ ಈ ಒಂದು ಅಡ್ರೆಸ್ಸನ್ನು ಬರೆದುಬಿಟ್ಟು ತಮ್ಮ ಎಲ್ಲ ಡಾಕ್ಯುಮೆಂಟನ್ನು ಒಳಗಡೆ ಹಾಕಿ ಈ ಟೈಮಿಂಗ್ ಮತ್ತು ಈ ಡೇಟ್ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾದರೆ ಅಪ್ಲಿಕೇಶನ್ ಹೆಂಗಪ್ಪ ಅಂತ ಹೇಳಿದ್ರೆ ನಾವು ಇಲ್ಲಿ ನೋಡೋಣ ಬನ್ನಿ. ಮಧ್ಯದಾಗಿ ನಿಮಗೆ ಹೇಳಿದ ಹಾಗೆ ಮೊದಲೇ ಪಾಸ್ಪೋರ್ಟ್ ಸೈಜ್ ಇರ್ತಕ್ಕಂಥ ಒಂದು ಫೋಟೋನ ಬೇಕು. ತಮ್ಮ ಹೆಸರು ಬರೀರಿ, ತಂದೆಯ ಹೆಸರು, ತಮ್ಮ ಮನೆಯ ಅಡ್ರೆಸ್ಸನ್ನು ಬರೀರಿ, ಮತ್ತು ಜನ್ಮ ದಿನಾಂಕ, ನಿಮ್ಗಿರ್ತಕ್ಕಂಥ ಕ್ವಾಲಿಫಿಕೇಷನು, ನೀವು ಯಾವ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದೀರಿ ಈಗ ಅಂತ ಅದ್ರ ಬಗ್ಗೆ ಬರೀರಿ. ಮತ್ತು ನಿಮಗೆ ವರ್ಕ್ ಎಕ್ಸ್ಪೆನ್ಸ್ ಅಂದರೆ ಮುಂಚೆ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀರಿ ಎಂಬುದನ್ನು ಇಲ್ಲಿ ಬರೀರಿ. ನಿಮಗೆ ಈ ಥರ ಇನ್ನೊಂದು ಯಾವುದಾದ್ರು ಇನ್ಫಾರ್ಮೇಷನ್ ಇದ್ರೂ ಕೂಡ ಇಲ್ಲಿ ಬರಿಬೋದು. ಅದರ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ನಮೂದಿಸಬೇಕಾಗುತ್ತೆ, ನಿಮ್ಮ ಮೇಲ್ ಐ ಡಿ. ಈ ಎಲ್ಲ ಇನ್ಫಾರ್ಮೇಷನನ್ನು ನೀವು ಆ್ಯಸ್ ಪರ್ ನಿಮ್ಮ ಡಾಕ್ಯುಮೆಂಟಲ್ಲಿ ಏನೇನಿದೆಯೋ ಅದ್ರ ಪ್ರಕಾರ ನೀವು ಇದನ್ನು ಫಿಲ್ ಮಾಡಿ ಎನ್ವಲಪ್ ಕವರಲ್ಲಿ ನಿಮ್ಮ ಈ ಅಪ್ಲಿಕೇಶನ್ ಜೊತೆಗೆ ನಿಮ್ಮದು ಡಾಕ್ಯುಮೆಂಟ್ಸ್ಗಳನ್ನು ಹಾಕಿ ಆ ಒಂದು ಅಡ್ರೆಸ್ಸಿಗೂ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಸಬ್ಸ್ಕ್ರೈಬು ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಶರಣು ಶರಣಾರ್ಥಿ.